ಆಯಿಲ್ ಪ್ರೈಸು ಪ್ರೀ ವಾರ್ ಪೀರಿಯಡ್ಗೆ ಬಂದು ನಿಲ್ತು. ಅರ್ಥಾತ್ ಫೆಬ್ರವರಿ 28ನೇ ತಾರೀಕು ಇರಾನಿನ ಮೇಲೆ ಅಮೇರಿಕ ಇಸ್ರೇಲ್ಗಳ ದಾಳಿ ಶುರು ಮಾಡಿದ್ವು. ಆವತ್ತು ದಾಳಿ ಶುರುವಾಗುತ್ತೆ ಅನ್ನುವ ದಿವಸ $73 ಇತ್ತು ಪರ್ ಬ್ಯಾರೆಲ್. ಅದಾದ ಮೇಲೆ ಯುದ್ಧದ ಸಂದರ್ಭದಲ್ಲಿ ಹೋಯ್ತು ಮೇಲೆ $126 ತನಕ ಹೋಯ್ತು. ಶಾಂತಿ ಒಪ್ಪಂದ ಆಗ್ತಾ ಇದೆ ಅಂದ ತಕ್ಷಣ ಕೆಳಗಿಳಿಯೋದಕ್ಕೆ ಶುರುವಾಗಿದ್ದು ಈಗ ಮತ್ತೆ $73 ಬಂತು. $72.94 ಟು ಬಿ ಪ್ರಿಸೈಸ್. ನೋಡಿ, ಫೆಬ್ರವರಿಯಲ್ಲಿ $73, ಮಾರ್ಚಲ್ಲಿ 80, ಏಪ್ರಿಲ್ನಲ್ಲಿ $126 ಹೋಯಿತು, ಮೇನಲ್ಲಿ $120, ಜೂನ್ನಲ್ಲಿ $73, ಜುಲೈನಲ್ಲಿ $72.94, 73ಕ್ಕಿಂತ ಕಡಿಮೆ ಇಳಿತು. ಇನ್ನು ಯುದ್ಧದ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಕ್ರೂಡ್ ಆಯಿಲ್ನ ಅವೈಲಬಿಲಿಟಿ ಕಡಿಮೆ ಆಗಿದೆ, ಆದ್ದರಿಂದ ಬೆಲೆ ಏರಿಸ್ತಾ ಇದ್ದೀವಿ ಅಂತ ಪೆಟ್ರೋಲು ಡೀಸೆಲ್ ಬೆಲೆಗಳನ್ನು ಏರಿಸಲಾಯಿತು. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆದ ಹಾಹಾಕಾರ ಭಾರತದಲ್ಲಿ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ವಿ ಆರ್ ಲಕ್ಕಿ. ಬಟ್ ಬೆಲೆ ಏರಿಕೆ ಮಾಡ್ದಂಗೆ ಅದೇ ರೇಟಿಗೆ ಕೊಟ್ಕೊಂಡು ಹೋಗ್ತೀವಿ ಅನ್ನೋ ವಾತಾವರಣ ಉಳಿಲಿಲ್ಲ. ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ ಮೇಲಿನ ತನ್ನ ಎಕ್ಸೈಸ್ ಡ್ಯೂಟಿಯನ್ನು $10 ಇಳಿಸ್ತು. ಪರ್ ಲೀಟರ್ಗೆ $10 ಕಡಿಮೆ ಮಾಡ್ತು. ಅಂದರೆ ನನಗೆ ಬರೋ ದುಡ್ಡು ಬೇಡ, ಗ್ರಾಹಕರಿಗೆ ಅದೇ ರೇಟ್ನಲ್ಲಿ ಹೋಗಲಿ ಅಂತ. ಅದನ್ನಾರು 8 ದಿವಸ ನಡೆಸೋಕ್ಕಾಗತ್ತೆ. ಬೆಲೆ ಏರಿಕೆ ಅನಿವಾರ್ಯ ಆಯಿತು, ಬೆಲೆ ಏರಿಕೆಯನ್ನು ಮಾಡಲಾಯಿತು. ಆಯ್ತು, ಕ್ರೂಡ್ ಆಯಿಲ್ ಪ್ರೈಸ್ ಬಿತ್ತಲ್ಲ, ಈಗ ಕಡಿಮೆ ಮಾಡ್ತೀರಾ? ಮಾಡುವುದಾದರೆ ಯಾವಾಗ? ಸಹಜವಾಗಿ ಬರುವ ಪ್ರಶ್ನೆ. 19 kg ವಾಣಿಜ್ಯ ಸಿಲಿಂಡರ್ LPG ಸಿಲಿಂಡರ್ನ ಬೆಲೆಯನ್ನು $177 ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ. 3198 ಆಗಿತ್ತು ರೇಟು, ಅದು ಈಗ 3021ಕ್ಕೆ ಇಳಿದಿದೆ. $177 ಕಡಿಮೆ ಮಾಡಿದ್ದಾರೆ. ಜಾಸ್ತಿ ಮಾಡಿದ್ದವಾಗ ಟೋಟಲ್ $1500 ಜಾಸ್ತಿ ಆಗಿತ್ತು. $1500 ಜಾಸ್ತಿ ಆಗಿತ್ತು, $177 ಕಡಿಮೆ ಮಾಡಿದ್ದಾರೆ. ಹಂತ ಹಂತವಾಗಿ ಜಾಸ್ತಿ ಆಗಿತ್ತು, ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಅನ್ನುವ ನಿರೀಕ್ಷೆ ಇದೆ. ಆಟೋ LPG ರೇಟನ್ನು $10 ಕಡಿಮೆ ಮಾಡಿದ್ದಾರೆ. $90 ಇದ್ದದ್ದು $85ಗೆ ಬಂದಿದೆ. ಈಗ ಪ್ರಶ್ನೆ ಇರೋದು ಪೆಟ್ರೋಲು, ಡೀಸೆಲ್ಲು, ಗೃಹ ಬಳಕೆ LPG ಸಿಲಿಂಡರ್, ಡೊಮೆಸ್ಟಿಕ್ LPG ಸಿಲಿಂಡರ್ನ ಬೆಲೆಗಳನ್ನು ಯಾವಾಗ ಕಡಿಮೆ ಮಾಡ್ತಾರೆ ಅಂತ. ಪೆಟ್ರೋಲಿಗೆ $9, ಡೀಸೆಲ್ಗೆ $7 ಜಾಸ್ತಿ ಮಾಡಿದರು. ಈ ಮಧ್ಯೆ ಪ್ರೈವೇಟ್ ಪೆಟ್ರೋಲ್ ಬಂಕ್ ನಯಾರಾದವರು ಪೆಟ್ರೋಲು ಡೀಸೆಲ್ ರೇಟನ್ನು ಇಳಿಸಿದ್ರು. ಪೆಟ್ರೋಲಿಗೆ $5.30 ಜಾಸ್ತಿ ಮಾಡಿದರು, ಡೀಸೆಲಿಗೆ $3 ಜಾಸ್ತಿ ಮಾಡಿದರು. ಈಗ ಅವರು ಪೆಟ್ರೋಲಿಗೆ $5, ಡೀಸೆಲಿಗೆ $3 ಕಡಿಮೆ ಮಾಡಿದ್ದಾರೆ. ಒಂದು 7,000 ಪೆಟ್ರೋಲ್ ಬಂಕ್ ಇದಾವೆ ಇವರು ದೇಶದಾದ್ಯಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.